ಈ ಒಂದು ಚಿತ್ರವನ್ನು ಗಮನಿಸಿದಾಗ ಒಂದು ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡಿರುತ್ತೆ. ಏನು ಅಂದರೆ, ನಾವು ನೋಡಲಾಗದ ಬಣ್ಣಗಳು ಇವೆಯೇ? ಸಾಕಷ್ಟು ಬಣ್ಣಗಳನ್ನು ನಾವು ನಮ್ಮ ಕಣ್ಣಿನಿಂದ ನೋಡಿದರೂ ಕೂಡ ನಮ್ಮ ಕಣ್ಣಿಗೆ ಕಾಣಲಾಗದ ಅಥವಾ ನಾವು ನೋಡಲಾಗದ ಯಾವುದಾದರೂ ಬಣ್ಣಗಳಿವೆಯೇ ಎಂಬ ಪ್ರಶ್ನೆ ನಮಗೆ ಕಾಡುತ್ತೆ. ಹಾಗಾದರೆ ಇದಕ್ಕೆ ಉತ್ತರವನ್ನು ನೋಡಿದಾಗ ಹೌದು, ನಾವು ನೋಡಲಾಗದ ಬಣ್ಣಗಳು ಕೂಡ ಇವೆ ಎಂದು ನಾವು ಹೇಳ್ತೇವೆ. ಅದು ಹೇಗೆ ಎಂಬುದನ್ನು ನಾವು ನೋಡೋದಾದರೆ, ನಮ್ಮ ಕಣ್ಣುಗಳಿಂದ ನೋಡಲಾಗದ ಸಾಕಷ್ಟು ಬಣ್ಣಗಳು ಇವೆ. ಮಾನವನ ಕಣ್ಣು ದೃಷ್ಟಿವ್ಯಾಪ್ತಿಯಲ್ಲಿ ಬರುತ್ತಿರುವ ಕಿರಣಗಳನ್ನು ಮಾತ್ರ ಕಾಣಬಲ್ಲವು. ಇದನ್ನು ನಾವು ದೃಗ್ಗೋಚರ ವಲಯ, ವಿಜಿಬಲ್ ಸ್ಪೆಕ್ಟ್ರಮ್ ಎಂದು ಕರೆಯುತ್ತೇವೆ. ಅಂದರೆ ಕೇವಲ ದೃಗ್ಗೋಚರ ಬೆಳಕು ಅಥವಾ ದೃಗ್ಗೋಚರ ವಲಯ ಅಂತ ಏನು ಕರಿತೇವಲ್ಲ, ಆ ವಲಯದಲ್ಲಿ ಬರುವಂಥ ಬಣ್ಣವನ್ನು ಮಾತ್ರ ನಾವು ನೋಡಬಹುದು. ಅದು ದೃಗ್ಗೋಚರ ವಲಯ ಅಂತ ಯಾವುದನ್ನು ಕರಿತೇವೆ ಅಂದರೆ, ಈ ಚಿತ್ರದಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ 380 ನ್ಯಾನೋಮೀಟರಿಂದ 700 ನ್ಯಾನೋಮೀಟರ್ ವರೆಗಿನ ಬೆಳಕನ್ನು, 380ರಿಂದ 700 ನ್ಯಾನೋಮೀಟರ್ ವರೆಗಿನ ಬೆಳಕನ್ನು ಮಾತ್ರ ನಾವು ಗ್ರಹಿಸ್ತೇವೆ. ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಬಣ್ಣಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಈ ವ್ಯಾಪ್ತಿಯ ಹೊರಗಿನ ಬಣ್ಣಗಳನ್ನು ನಾವು ನೋಡಲು ಸಾಧ್ಯವಿಲ್ಲ. ನಮ್ಮ ಕಣ್ಣುಗಳು ಅವುಗಳನ್ನು ಗ್ರಹಿಸುವುದಿಲ್ಲ. ಉದಾಹರಣೆಗೆ ನಾವು ನೋಡೋದಾದರೆ, ಕೆಂಪು ಬಣ್ಣದ ಆಚೆಗಿರುವ ಅಂದರೆ 700 ನ್ಯಾನೋಮೀಟರ್ಗಿಂತ ಹೆಚ್ಚಾಗಿರುವಂತಹ ಕೆಲವು ಉದಾಹರಣೆಯನ್ನು ನಾವು ನೋಡೋದಾದರೆ, ಅವಕೆಂಪು ವಿಕಿರಣಗಳು ಅಥವಾ ಇನ್ಫ್ರಾರೆಡ್ ರೇಸ್ ಅಂತ ಏನು ಹೇಳ್ತೀವಲ್ಲ, ಈ ಅವಕೆಂಪು ವಿಕಿರಣಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ವಿಚ್ ಆರ್ 700 ನ್ಯಾನೋಮೀಟರ್ಗಿಂತ ಆಚೆಗಿರುವಂಥವು, ಹೆಚ್ಚಾಗಿರುವಂಥವು. ಮತ್ತು ಇಲ್ಲಿ ನೋಡ್ಬೋದು, ಈ 380 ನ್ಯಾನೋಮೀಟರ್ ಏನಿದೆಯಲ್ಲ, ಅಂದರೆ ನೇರಳೆ ಬಣ್ಣಕ್ಕಿಂತ ಸ್ವಲ್ಪ ಆಚೆಗಿರುವ, ಅಂದರೆ 380 ನ್ಯಾನೋಮೀಟರ್ಗಿಂತನೂ ಕಡಿಮೆ ಇರುವಂತಹ ಬೆಳಕು ಯಾವ ಬರುತ್ತೆ ಅಂದರೆ ಅಲ್ಟ್ರಾವೈಲೆಟ್ ಅಂತ ಹೇಳ್ತೀವಿ. ಅಲ್ಟ್ರಾವೈಲೆಟ್ ಆ ಒಂದು ವಿಕಿರಣಗಳನ್ನು ನಾವು ನೋಡುವುದು ಅಸಾಧ್ಯದ ಮಾತು ಎಂದು ನಾವು ಹೇಳ್ತೇವೆ. UV ರೇಸ್, ಅಲ್ಟ್ರಾವೈಲೆಟ್ ಅಂತೇಳಿ ಅವುಗಳನ್ನು ನಾವು ಕರಿತೇವೆ. ಎಕ್ಸ್ ಕಿರಣಗಳು, ಗ್ಯಾಮಾ ಕಿರಣಗಳು, ರೇಡಿಯೋ ತರಂಗಗಳು ಮತ್ತು ಮೈಕ್ರೋವೇವ್ಗಳು ಸಹ ಬೆಳಕಿನ ವಿಧಗಳಾಗಿವೆ. ಆದರೆ ನಮ್ಮ ದೃಶ್ಯ ವ್ಯಾಪ್ತಿಯಿಂದ ತುಂಬ ದೂರದಲ್ಲಿವೆ. ಆದರೆ ಪ್ರಾಣಿಗಳು ನಮಗಿಂತ ಹೆಚ್ಚಿನದನ್ನು ನೋಡುತ್ತವೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಜೇನುನೊಣಗಳು ಮತ್ತು ಚಿಟ್ಟೆಗಳು ಇವು ನೆರಳಾತೀತ ವಿಕಿರಣಗಳು ಅಂತ ಏನು ಕರಿತೇವಲ್ಲ, ಅಲ್ಟ್ರಾವೈಲೆಟ್ ವಿಕಿರಣಗಳನ್ನು ಕೂಡ ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಆದರೆ ಹಾವುಗಳು ಏನು ಮಾಡ್ತವೆ ಅಂದರೆ ಅವಕೆಂಪು ಅಥವಾ ಇನ್ಫ್ರಾರೆಡ್ ವಿಕಿರಣಗಳನ್ನು ಗುರುತಿಸಬಲ್ಲವು ಎಂದು ನಾವು ಹೇಳ್ತೇವೆ. ಮ್ಯಾಂಟಿಸ್ ಸೀಗಡಿಗಳು ಮನುಷ್ಯರಿಗಿಂತ ಹೆಚ್ಚಿನ ರೀತಿಯ ಬಣ್ಣಗಳನ್ನು ಗುರುತಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಕಣ್ಣಿಗೆ ಕಾಣದ ಈ ಗುಪ್ತ ಬಣ್ಣಗಳನ್ನು ನೋಡಲು ವಿಜ್ಞಾನಿಗಳು ಕೆಲವು ವಿಶೇಷ ಉಪಕರಣಗಳು ಮತ್ತು ದೂರದರ್ಶಕಗಳನ್ನು ಬಳಸುತ್ತಾರೆ. ಈ ಉಪಕರಣಗಳು ನಮಗೆ ಕಾಣದ ಬೆಳಕನ್ನು ಪತ್ತೆ ಹಚ್ಚಲು ಸಹಾಯಕವಾಗಿವೆ. ನಕ್ಷತ್ರಗಳು, ಗ್ಯಾಲಕ್ಸಿಗಳು ಮತ್ತು ಗ್ರಹಗಳನ್ನು ಹೊಸ ರೀತಿಯಲ್ಲಿ ನೋಡಲು ಸಹಾಯ ಮಾಡುತ್ತವೆ. ಒಂದು ಗ್ಯಾಲಕ್ಸಿ ಅವಗೆಂಪು, ಎಕ್ಸ್ರೇ, ರೇಡಿಯೋ ಬೆಳಕಿನಲ್ಲಿ ಸಂಪೂರ್ಣ ವಿಭಿನ್ನವಾಗಿ ಕಾಣಿಸಬಹುದಾಗಿದೆ. ವಿದ್ಯುತ್ ಕಾಂತೀಯ ವರ್ಣಪಟಲದಲ್ಲಿರುವ ಎಲ್ಲ ಬಣ್ಣಗಳನ್ನು ನೋಡುವ ಮೂಲಕ ಖಗೋಳಶಾಸ್ತ್ರಜ್ಞರು ಬಾಹ್ಯಾಕಾಶದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಸಂಪೂರ್ಣ ಚಿತ್ರವನ್ನು ಪಡೆಯುತ್ತಾರೆ. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯು ಬಾಹ್ಯಾಕಾಶದಲ್ಲಿ ಉಪಗ್ರಹವನ್ನು ಹೊಂದಿದ್ದು, ಅದು ಎಲ್ಲ ರೀತಿಯ ಬೆಳಕನ್ನು ಬಳಸಿಕೊಂಡು ವಿಶ್ವವನ್ನು ವೀಕ್ಷಿಸುತ್ತದೆ. ಹಾಗಾದರೆ ಇದು ಎಷ್ಟೊಂದು ಸೋಜಿಗ ಅಲ್ಲವೇ? ಇಷ್ಟೊಂದು ಆಸಕ್ತಿಯುತವಾದಂಥ ಪ್ರಶ್ನೆ ಅಲ್ಲವೇ?
ಈ ರೀತಿಯ ಹಲವಾರು ವಿಸ್ಮಯಕಾರಿ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.